ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಅನುಷಾ ಮತ್ತು ರಾಕಿ ನಾವಿಬ್ಬರು ಸೇರ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಿದ್ದೀವಿ. ನಮ್ಮ ಟ್ರಾವೆಲ್ ವ್ಲಾಗ್ಸ್ ಇದ್ರಲ್ಲಿ ಬರುತ್ತೆ. ಸೊ ಪ್ಲಾನ್ ಏನಂದರೆ, ಇವತ್ತು ಎಲ್ಲ ಹೋಗ್ಬೇಕು ಅಂತಿದ್ದೀವಿ ಚಿನಿ. ಕೈಗಲ್ ಫಾಲ್ಸ್ ಅನ್ನೋ ಜಾಗಕ್ಕೆ ಹೋಗೋಣ ಅಂತ. ಇವತ್ತು ಹೆಂಗಿದ್ರು ವೀಕ್ ಆಫು, ಸ್ವಲ್ಪ ಸೂತಿಂಗ್ ಇದೆ ಏನು ವೆದರು, ಹಾಗಾಗಿ ಕೈಗಲ್ ಫಾಲ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ಇದೀಗ ಸಮಯ 1:54, ಆಲ್ಮೋಸ್ಟ್ 2 ಗಂಟೆ. ತಿಂದಿಲ್ಲ, ಊಟ ಮಾಡೋದ ತಿಂಡಿ ತಿನ್ನೋದು ಒಂದು ಯೋಚನೆ ಮಾಡ್ತಾ ಇದ್ದೀವಿ. ಬ್ರಂಚ್ ಇನ್ನು 1 ಅವರ್ ಆದ್ರೆ ಈವ್ನಿಂಗ್ ಸ್ನ್ಯಾಕ್ಸ್. ಹಂಗೆ ಬರ್ತಾ ಬಂಗಾರಪೇಟೆ ಹತ್ರ ಬರ್ತೀವಿ. ಸೊ ಬಂಗಾರಪೇಟೆನಲ್ಲಿ ಒಂದು ನಿಮಿಷ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಹೆಲ್ಮೆಟ್ ಇಲ್ದಲೆ ಬೇಕಾ? ಬೇಡ ನಮ್ಗೆ ಶೀತ ಇವಾಗ. ಎಸ್, ಸೊ ಬಂಗಾರಪೇಟೆನಲ್ಲಿ ಬಂಗಾರಪೇಟೆ ಆಥೆಂಟಿಕ್ ಚಾಟ್ಸ್ ತಿನ್ಕೊಂಡು ಬರೋಣ ಅನ್ನೋ ಪ್ಲಾನ್ ಇದೆ. ಏನೇನಾಗುತ್ತೆ ಓಕೆ, ಸೊ ಫಾಲ್ಸ್ ಹತ್ರ ಬರ್ತಾ ಇದೀವಿ ಪ್ರಜೆಗಳೇ. ಇನ್ನೇನು ಹೇಳಿ, ರೋಡ್ ನೋಡಿ ಹೆಂಗಿದೆ. ಇನ್ನು 900 ಮೀಟರ್ ಲೈಟಾಗಿ ಆಫ್ ರೋಡಿಂಗ್ ಇದೆ. ಚೆನ್ನಾಗಿದೆ ರಸ್ತೆ ಮಾತ್ರ. ಡ್ರೈವ್ ಏನೋ ಸಮಸ್ಯೆ ಆಗಲಿಲ್ಲ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಲ್ಲಿ ಬಂದಿದ್ದು ಏನು ಜಾಸ್ತಿ ಏನು ಡಿಫ್ರೆನ್ಸ್ ಗೊತ್ತಾಗಿಲ್ಲ, ಸುಸ್ತೇ ಆಗಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 40 ಕಿಲೋಮೀಟ್ರ್ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಲಿ ಬರ್ತೀರಿ, ಇನ್ನು 40 ಕಿಲೋಮೀಟ್ರ್ ಒಳಗಡೆಯಿಂದ ಬರ್ತೀರಾ. ರೋಡ್ ಚೆನ್ನಾಗಿದೆ. ಒಂದು ಕಡೆ ಟೋಲ್ ಕಟ್ ಆಯಿತು, ಎಷ್ಟು ಕಟ್ ಆಯಿತು ನಾನು ನೋಡಿಲ್ಲ, ನೋಡಬೇಕು. 75 ಓಕೆ, 75 ಅಂತೆ. ಅಲ್ಲ, ಹೋಗಿ ಬರೋದು ಎಷ್ಟಿದೆ ಏನು ಅಂತ ಗೊತ್ತಿಲ್ಲ. ಕೈಗಲ್ಲು ಸೊ ನೆಟ್ವರ್ಕ್ ಇದೆ, ಆದರೆ ನೀವು ಹೇಳೋ ಹಂಗೆ ಪೇಮೆಂಟ್ ಮಾಡೋದಕ್ಕೆ ಆಪ್ಷನ್ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಹಂಗಾಗಿ ಕ್ಯಾಶ್ ತೊಗೊಂಡಿದ್ದೀವಿ. ಎಷ್ಟು ಎಂಟ್ರಿ ಪಾರ್ಕಿಂಗ್ ರೇಟ್ 200 ಸ್ಟಾಪ್ చేసి 100 మీటర్స్ వాకింగ్ నడుచుకోಬಹುದು. ಓಕೆ, ಎಂಟ್ರಿ ಮತ್ತೆ ಎಂಟ್ರಿ ಪಾರ್ಕಿಂಗ್ ಟೋಟಲ್ ಡೇಟ್ ಟೈಮ್ ಪ್ಲೀಸ್. ಈವ್ನಿಂಗ್ 6:30 ಡೇಟ್ ಟೈಮ್ ಎಂಟ್ರಿ ಮಾಡಿಲ್ಲ. ಪಾರ್ಕಿಂಗು ಮತ್ತೆ ಎಂಟ್ರಿ ಫೀಸು ಪಾರ್ಕಿಂಗ್ ಫೀಸು 100. ಗಾಡಿ ನಿಲ್ಲಿಸ್ಬಿಟ್ಟು 100 ಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತ ಕಾಡಲ್ಲಿ. ಹೌದು, ಚೇಂಜ್ ಇದೆಯಾ? ఓనరు భోజనం తినకపోయినాడు, మేము పని చేసాము, ఆయన అయితే రాయిస్తాం. ఓకే, స్ట్రైట్ 1/2 కిలోమీటర్ పోయి ఆడ కార్ పెట్టేసి మనం నడుచుకుంటాం. ఓకే, శివలింగం తక్కువాలంటే జాతి ఉంది, హుషారుగా మీడియం ఉంది, వాటర్ ఎక్కువ లేదు. ఓకే, జనాలు కూడా కమ్మీ ఉన్నారు, సండే మాత్రమే ఎక్కువ ఉంటారు. థ్యాంక్ యూ.
ಸೊ ಕಾರ್ ಎಂಟ್ರಿ ಮತ್ತು ಪಾರ್ಕಿಂಗಿಗೆ 100-120 ರೂಪಾಯಿ ಇದೆ. ಮೊದಲು ಇರಲಿಲ್ಲ, ಇವಾಗ ಇದೆ ಅಂತೆ. ಸೊ ಹಾಗಾಗಿ ಅರ್ಧ ಕಿಲೋಮೀಟ್ರ್, ಈ ಜಾಗದಿಂದ ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗಿ ಗಾಡಿ ಸ್ಟಾಪ್ ಮಾಡಿ ನಡ್ಕೊಂಡು ಹೋಗ್ಬೇಕು. ಅದೊಂದು 100-150 ಮೀಟ್ರ್ ಇದೆ. ಸ್ಲಿಪ್ರಿ ಇದೆ ಅಂತ ನೀರು, ಸ್ವಲ್ಪ ನೋಡ್ಕೊಂಡು ಓಡಾಡಿ ಅಂತ ಹೇಳಿದ್ರು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಆಗುತ್ತಾ ಅಂತ ಗಾಡಿ ಆಗುತ್ತೆ ಚಿನ್ನಿ. ಏನೋ ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಪಾರ್ಕ್ ಮಾಡೋಣ, ಇಲ್ಲ ಅಲ್ಲ ಹಾಕ್ಲ. ಬಂದಿದ್ದೀವಿ ಇವಾಗ ಸದ್ಯಕ್ಕೆ ಫಾಲ್ಸ್ ಹತ್ರ ಗಾಡಿ ಪಾರ್ಕ್ ಮಾಡ್ತಾ ಇದ್ದೀನಿ. ಹೋಗ್ಬಿಟ್ಟು ಬರ್ತೀವಿ. ಬಿಸಿ ಅಲ್ಲಿರೋ ಫುಟೇಜ್ನ ನಾನು ನನ್ನ ಫೋನ್ ರೆಕಾರ್ಡ್ ಮಾಡಿ ಕಳಿಸ್ತೀನಿ. ಡನ್. ನಮ್ಮ ಗಾಡಿನಲ್ಲಿ ನಿಲ್ಲಿಸ್ಬಿಟ್ಟು ವಿ ಆರ್ ಗೋಯಿಂಗ್ ಟು ದಿಸ್ ಕೈಗಲ್ ಫಾಲ್ಸ್ಗೆ ಇವಾಗ ಎಂಟ್ರಿ ತಗೋತಾ ಇದ್ದೀವಿ. ಅಲ್ಲಿಂದ ಹೇಳ್ದಂಗೆ ಅರ್ಧ ಕಿಲೋಮೀಟರ್ ದೂರ ನಡಿಬೇಕಂತೆ. ನಾನು ಮತ್ತು ನನ್ನ ಹೆಂಡತಿ ಆ್ಯಸ್ ಯು ನೋ ಸುಮಾರು ಟೈಮ್ ಆದಮೇಲೆ ವ್ಲಾಗ್ ಮಾಡಬೇಕು ಅಥವಾ ವ್ಲಾಗ್ ಮಾಡೋಣ ಅಂದ್ಕೊಂಡು ಬರ್ತಾಯಿದ್ದೀವಿ. ಸೊ ಸುಮಾರು ದಿನ ಆಯಿತು ಸುತ್ತಾಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬರ್ಬೇಕಾದ್ರೆ ಟ್ರಿಪ್ ಅಂದರೆ ರೋಡ್ ಸ್ವಲ್ಪ ಓಕೆ, ಆಫ್ ರೋಡಿಂಗ್ ಇತ್ತಲ್ಲ, ಸ್ವಲ್ಪ ತುಂಬ ಏನು ನೀರಿಲ್ಲ ಅಂತ ಕಾಣಿಸುತ್ತೆ. ಇಲ್ಲ ತರ್ಬೋದಿತ್ತು, ಬಟ್ ಆ್ಯಕ್ಚುಲಿ ತರ್ಬೋದಿತ್ತು. ನಮ್ಮ ಗಾಡಿ ತರ್ಬೋದಿತ್ತಲ್ಲ. ನಾವು ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಹೆಂಗಿತ್ತ ಗೊತ್ತಿರಲಿಲ್ಲ ಟೈರೇನು. ಸೊ ಇಬ್ಬರೇ ಇರೋದು, ಹಾಗಾಗಿ ಗಾಡಿ ತೆಗಿಲಿಲ್ಲ, ತರಲಿಲ್ಲ ಕೆಳಗಡೆ. ಇಲ್ಲಾಂದರೆ ತರ್ಬೋದಿತ್ತು. ಸೊ ದಿಸ್ ಇಸ್ ದ ರೂಟ್ ಬೇಸಿಕಲಿ. ಫಾಲ್ಸ್ ಅಂತೇಳಿ ನೀರೇ ಸೌಂಡ್ ಇಲ್ಲ ಗುರು, ನೀರು ಸೌಂಡಿಂದ ಇಲ್ಲ. ಓಕೆ, ಇಲ್ಲಿ ತನಕ ಕಾರ್ ತರ್ಬೋದಿತ್ತು, ತರಲ್ಲ ಹೋಗಿ. ಎಷ್ಟು ದೂರ ಅಮ್ಮ ನಡ್ಕೊಂಬಂದಿದ್ದು? $500 ಮೀಟರಾ? ಆ್ಯಕ್ಚುಲಿ ಇಲ್ಲಿ ನನಗೆ ತರ್ಬೋದಿತ್ತು ಗಾಡಿ. ಏನಕ್ಕೆ ಅಂತ ಗೊತ್ತಿಲ್ಲ, ನಿಲ್ಸಕ್ಕೆ ಹೇಳಿದ್ದಾರೆ. ಬಾ ನೋಡೋಣ. ದೇವಸ್ಥಾನ ಅಲ್ಲಿದೆ, ಕೆಳಗಡೆ ಇದೆ ದೇವಸ್ಥಾನ. ಅದಲ್ವಂತೆ, ಇಲ್ಲಿಂದ ಇಳಿಬೇಕು ಅಂತ ಹೇಳ್ತಿದ್ದಾರೆ. ಬನ್ನಿ ನೋಡೋಣ. ಇಟ್ ಇಸ್ ಲೈಕ್ ಟ್ರೆಕ್ಕಿಂಗ್. ಒಂದು ಗುಡ್ ಥಿಂಗ್, ವಿ ಡೋಂಟ್ ಹ್ಯಾವ್ ಜಿಗಣೆ ಹಿಯರ್. ಬಾರಮ್ಮ ಹುಷಾರಾಗಿ. ಇಲ್ಲಿ ನೋಡಿದ್ರು ಕಸ ಹಾಕೋರಲ್ಲ. ಹತ್ತೋಣ ಬಾ. ಕಾಲಿ
ಹೌದು, ಮಳೆ ಬಂದರೆ ಸ್ಲಿಪ್ರಿನೇ ಇದು. ಹಾಂ, ಬಾ ಬಾ, ಇಷ್ಟೇ ಇಲ್ಲೇ ಕೆಳಗಡೆ. ನೋಡ್ಕೊಂಡು ಇಳಿತೀನಿ. ಇಬ್ರು ಇಂಪಾರ್ಟೆಂಟ್ ಚಿನಿ. ಕಲ್ಲು ಹೊರವಿದೆ ಇಲ್ಲಿ, ಹುಷಾರು. ಲೆಗ್ ಸರ್ ಶೇಕಿಂಗಾ? ಬಾ. ದೇವರೇ ಕಾಪಾಡಪ್ಪ. ಹೋಗ್ತಾ ಇಲ್ಲ. ಏನು ಚೂರು ಬರ್ತಾ ಇದೆ ಅಷ್ಟೇ ನೀರು. ನಾನೊಬ್ಬನೇ ಇಳಿಯಲ್ಲ, ನೀನು ಬಂದರೆ ಇಳಿತೀನಿ, ಇಲ್ಲಾಂದ್ರೆ ಇಳಿಯಲ್ಲ. ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ನೀರಿರುತ್ತೆ. ಸೊ ನೀರು ಸ್ವಲ್ಪ ಕಮ್ಮಿ ಇದೆ. ಇದೇ ದೇವರು, ಹಿಂದ್ಗಡೆ ಶಿವಲಿಂಗ, ಇದೇ ನೀರು ಬೀಳೋ ಜಾಗ. ಸೊ ಬೇಸಿಕಲಿ ಮಳೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಇದೆ. ಅಲ್ಲಿ ಮಧ್ಯದಲ್ಲಿ ಆಟ ಆಡೋಕೆ ಒಂದು ಪಾಂಡ್ ಇದೆ, ಸಣ್ಣದು, ತುಂಬ ಆಳ ಎಲ್ಲ ಏನಿಲ್ಲ, ಆಡ್ಬೋದು. ಮುಳುಗೋ ಸಾಧ್ಯತೆ ಏನು ಕಡಿಮೆ ಇದೆ. ಬಟ್ ಹುಷಾರಾಗಿ ಗಾಡಿ ಅಷ್ಟೇ. ನೀರಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಈ ಜಾಗ ತುಂಬ ಸ್ಲಿಪ್ರಿ ಇದೆ, ಹಾಗಾಗಿ ನಾವು ಹೋಗ್ತಾ ಇಲ್ಲ. ನೀರಲ್ಲಿ ಇಳಿಯೋಣ ಅಂದ್ಕೊಂಡ್ವಿ, ಬಟ್ ಸ್ಲಿಪ್ರಿ ಜಾಸ್ತಿ ಇರೋದ್ರಿಂದ ನಮ್ಮ ತುಂಬ ದೂರ ನಡಿಬೇಕಾಗಿರೋ ಕಾರಣದಿಂದ ಇಳಿತಾ ಇಲ್ಲ. ಅದು ಬಿಟ್ಟರೆ ಫಾಲ್ಸ್ ನೈಸ್. ಇದೇ ಶಿವಲಿಂಗಪ್ಪ ಎಲ್ಲರೂ ಪೋಸ್ಟ್ ಮಾಡಿದ್ದು. ಮಳೆ ಬಂದರೆ ಈ ಜಾಗದಿಂದ ನೀರು ಸುರಿಯುತ್ತೆ. ಸೊ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆಗಿ ವ್ಯೂ ಕಾಣುತ್ತೆ. ದಿಸ್ ಇಸ್ ದ ಸ್ಪಾಟ್. ಯಪ್. ಸೊ ಇದು ಕತೆ. ನಾನು ಡಿಸೈಡ್ ಮಾಡಿಲ್ಲ ನೀರಿಗೆ ಇಳಿಬೇಕಾ ಬೇಡ ಅಂತ. ಇಳಿಯೋದಾದ್ರೆ ನೋಡೋಣ, ಇಳಿದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಇಲ್ಲ ಅಂದ್ರೆ ವಾಪಸ್ ಹೋಗೋ ವಿಡಿಯೋ ಕಾಣುತ್ತೆ ಅಷ್ಟೇ. ಸೊ ನೀರಲ್ಲಿ ಬೀಳ್ಬಾರ್ದು ಅಂದ್ಕೊಂಡಿದ್ದೆ, ಹಂಗೂ ಬಿದ್ದು ಎದ್ದು ಬಂದ್ವಿ. ಇಲ್ಲಿದೆಯಮ್ಮ, ಹೆಂಗಿತ್ತು? ಇವಳು ನೀರಿಗೆ ಇಳಿಲಿಲ್ಲ, ಚೆನ್ನಾಗಿತ್ತು. ಆ ಮಧ್ಯದಲ್ಲಿ ಏನು ಸೆಂಟರ್ ಪಾಯಿಂಟಲ್ಲಿ ಏನು ಜಾಗ ಇದೆ, ನೀರು ಆಯಿತು ಹಿಂಗೆ. ಹಾಂ, ಜಾಗದಲ್ಲೇ ನೀರಿದೆ, ಸಕ್ಕತ್ತಾಗಿ ಮಸಾಜ್ ಬರುತ್ತೆ. ಸಕ್ಕತ್ತಾಗಿ ಮಸಾಜ್ ಆಯ್ತು. ಆ್ಯಕ್ಚುಲಿ ತಲೆನೋವು, ಬೆನ್ನು ಎಲ್ಲ ಒಂಥರ ರಿಲೀಫ್ ಆದಂಗೆ ಆಯಿತು. ದಿಸ್ ವಾಸ್ ನೈಸ್. ಇವಾಗ ಹೋಗ್ತಾ ಇದ್ದೀವಿ ವಾಪಸ್, ಹಿಂಗೆ ಮೇಲೆ. ಈಗ ಹತ್ತೋದಕ್ಕಿರೋದು ಮಜಾ. ಓಕೆ, ನೀರಲ್ಲಿ ಆಟ ಆಡಿದ್ದು ಚೆನ್ನಾಗಿತ್ತು. ದಿಸ್ ಇಸ್ ಟೈಮ್ ಫಾರ್ ಅಸ್ ಟು ಗೋ.